ಸಂಬಂಧ ಇಲ್ಲದ ವಿಷಯ ಮುಂದಿಟ್ಟುಕೊಂಡು BJPಯವರು ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆ ಕೇಳ್ತಾ ಇದ್ದಾರೆ. ಪ್ರಕರಣಕ್ಕೂ ಈ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೂ ಪ್ರಿಯಾಂಕ್ಗೆ ಯಾವುದೇ ಸಂಬಂಧ ಇಲ್ಲ. ಅವ್ರ ಹೆಸರ ಮೇಲೆ ಅವ್ರ ಅಭಿಮಾನಿಗಳನ್ನು ತಿಳ್ಕೊಂಡು ಯಾರ ಹೆಸರನ್ನು ಮುನ್ನೆಲೆಗೆ ತಂದು ಇವರು ಪ್ರಿಯಾಂಕ್ ಖರ್ಗೆ ಅಭಿಮಾನಿಗಳರ ಇವರು ಹೆದರ್ಸ್ಯಾರ. ಅವರಿಂದ ಮರ್ಡರ್ ಆಗ್ಯದ, ನಂದು ಮರ್ಡರ್ ಮಾಡ್ಕೊಂಡಿನಿ, ಅವರಿಂದ ನಾನು ಆತ್ಮಹತ್ಯೆ ಮಾಡ್ಕೊಂಡು ಅಂತೇನು ಹೇಳ್ತಾರೆ. ಅದಕ್ಕೆ ಪ್ರಿಯಾಂಕಕ್ಕೆ ಸಂಬಂಧ ಇಲ್ಲ. ಇದು ಸತ್ಯಕ್ಕೆ ದೂರವಾದಂಥ ಮಾತು. ಪ್ರಿಯಾಂಕ್ ಅಂತ ಕೆಲಸ ಮಾಡೋವಲ್ಲ. ಹಿ ಈಸ್ ನಾಟ್ ಎ ಕ್ರಿಮಿನಲ್ ಮ್ಯಾನ್, ಹಿ ಈಸ್ ನಾಟ್ ಎ ಕ್ರಿಮಿನಲ್ ಲೀಡರ್. ಸರ್ವರಿಗೂ ಸಮಪಾಲು ಸಮಬಾಳು ಎಂಬ ರೀತಿಯಲ್ಲಿ ಉತ್ತಮ ಕೆಲಸ ಮಾಡ್ತಾಯಿದ್ದಾನೆ. ರಾಜ್ಯನೇ ಮೆಚ್ಚತಕ್ಕಂಥ ರೀತಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ IT BTಯಲ್ಲಿ ಉತ್ತಮವಾದ ಕೆಲಸಗಳನ್ನು ಮಾಡಿ ಇಡೀ ರಾಜ್ಯಕ್ಕೆ ಮಂತ್ರಿಮಂಡಲಕ್ಕೆ ಉತ್ತಮವಾದ ಮಂಡಲದಲ್ಲೇ ಉತ್ತಮ ಹೆಸರು ಕೇಳಿಸ್ಕೊಂಡಿದ್ದಾನೆ. ಅವನಿಗೆ ಕಪ್ಪು ಚುಕ್ಕಿ ಹಚ್ಚಬೇಕು. ಈ ಭಾಗದಲ್ಲಿ ಅವರು ಮಂತ್ರಿ ಪದ ತೆಗಿಬೇಕಂತೇಳಿ ಕೆಲವು BJPಯವರು ಏನು ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸೊಪ್ಪು ಹಾಕಲ್ಲ. ಯಾವುದೇ ಕಾಲಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಕೊಡಲ್ಲ. ಅವರು ಯಾವ ದಾಖಲೆ ಒಯ್ದು ಮುಟ್ಟಿಸ್ತಾರೋ, ಏನು ಡುಪ್ಲಿಕೇಟ್ ಯಾವನೋ ಊರಿನಲ್ಲೋ ಯಾರಿಗೂ ಗೊತ್ತು, ಪರಿಶೀಲನೆ ಮಾಡಿದ್ಮೇಲೆ ಗೊತ್ತಾಗ್ತದೆ. ಅವರೇ ಸೃಷ್ಟಿ ಮಾಡಿ ಕೊಟ್ಟರು ಕೊಡ್ಬೋದು. ಇಲ್ಲ, ಸಚಿನ್ ಮನೆಯಲ್ಲಿ ಇರ್ತಕ್ಕಂಥ ಪೊಲೀಸರು ಏನು ಮಾಡಿದ್ದಾರೆ, ದಾಖಲೆ ಕಾಂಗ್ರೆಸ್ ಕಚೇರಿ ತಲುಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಅದು ಸುಳ್ಳು. ಅಂತ ಯಾವುದೋ ಕಚೇರಿ ಪೊಲೀಸ್ ಸ್ಟೇಷನ್ದಲ್ಲಿ ಆದಂಥ ಏನು ವಾದ ವಿವಾದ ಏನಿದೆ, ಬಹುಶಃ ಇವರು ಕೇಸ್ ತಗೋ ಅಂತ ಹೇಳಿರ್ಬೋದು. ಇದು ನನ್ನ ಸ್ಟೇಷನ್ಗೆ ಬರೋಂಗಿಲ್ಲ, ಬೇರೆ ಕಡೆ ಬರ್ತದೆ, ಅಲ್ಲಿ ಹೋರಿ ಅಂತ ಅವ್ರು ಹೇಳಿರ್ಬೋದು. ಆ ವಿಚಾರದಲ್ಲಿ ಏನಾಗಿದೆ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇಲ್ಲ. ಆ ಮಾಹಿತಿ ನಾನು ಪಡ್ಕೊಂಡು ನಿಮಗೆ ರಿಯಾಕ್ಟ್ ಮಾಡ್ತೀನಿ. CPI ತಗೊಳ್ಳಿಲ್ಲ ಅಂದರೆ ಅವ್ರ ಮೇಲೆ ಕ್ರಮ ಆಗಬೇಕು.